ಮಕ್ಕಳೇ, ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಿಮಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮೇಡಮ್. ನನಗೆ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಯಾಕೆ ಅಂದ್ರೆ ನಾನು ಓದಿದ್ದು ಇದೇ ಸ್ಕೂಲಲ್ಲಿ ನನ್ನನ್ನು ಇವತ್ತು ಸ್ವತಂತ್ರ ದಿನಾಚರಣೆಗೆ ಅತಿಥಿಯಾಗಿ ಇನ್ವೈಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನಾನು ನಿಮಗೆಲ್ಲ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಸರಿಯಾದ ಉತ್ತರಗಳನ್ನು ಕೊಡಬೇಕು, ಆಯ್ತಾ? ಸರಿ ಮೇಡಮ್ ಅವರೇ, ಕೇಳ್ರಿ ಹೇಳ್ತೀವಿ. ಸರಿ, ಮತ್ತೀಗ ಈ ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡೋಕೆ ನಿಂತ್ಕೊಂಡು ಎಷ್ಟು ವರ್ಷ ಆಗಿದೆ? ನಾನೀಗ ತಿಳಿದು ಮಟ್ಟಿಗೆ 3 ವರ್ಷದಿಂದ ಮಾಡ್ತಾವ್ರೆ ಮೇಡಮ್ ಅವರೇ. 100 ವರ್ಷ? ಅಯ್ಯೋ ಬಡ್ಡಿ ಮಗನೇ, ನಾವು ಹಿಂಗೆ ನಿಮಗೆ ಪಾಠ ಹೇಳ್ಕೊಟ್ಟಿರೋದು ಅಲ್ಲ. ಹೊಚ್ಕಟ್ಟಾಗಿ ಉತ್ತರ ಹೇಳ್ರಿ. ಆಮೇಲೆ ಮೇಡಮ್ ಅವರು ಇವ್ರೇನು ಹಿಂಗೆ ಪಾಠ ಹೇಳ್ಕೊಟ್ಟವ್ರೆ ಅಂತ ನಮ್ಮ ಬೈತಾರೆ. ಓ ಸರ್, ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಕೆಲವು ಮಕ್ಕಳಿಗೆ ಆನ್ಸರ್ ಗೊತ್ತಿರತ್ತೆ, ಇನ್ನು ಕೆಲವು ಮಕ್ಕಳಿಗೆ ಗೊತ್ತಿರಲ್ಲ ಬಿಡಿ ಸರ್. ಹೋಗ್ತಾ ಎಲ್ಲ ಕಲ್ತ್ಕೊಳ್ತಾರೆ. ನನಗೇನು ಬೇಜಾರಿಲ್ಲ. ಮಕ್ಕಳೇ, ನೀವೇನು ಬೇಜಾರು ಮಾಡ್ಕೊಳ್ಬೇಡಿ. ಯಾರಿಗಾದ್ರೂ ಉತ್ತರ ಗೊತ್ತಾ? ಎಷ್ಟು ವರ್ಷ ಆಗಿದೆ ನಾವು ಸ್ವತಂತ್ರ ದಿನಾಚರಣೆನ ಆಚರಣೆ ಮಾಡೋದಕ್ಕೆ ಶುರು ಮಾಡಿ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ತೀರಾ? ಮೇಡಮ್ ಅವರೇ, ನಾನು ಹೇಳ್ತೀನಿ. ನಾನು ಹುಟ್ಟಕ್ಕಿಂತ ಮುಂಚೆಗಳಿಂದನೂ ಈ ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡ್ತಾವ್ರೆ ಅಂತ ನಮ್ಮ ಅಪ್ಪ ಹೇಳ್ತಿತ್ತು. ಓ ವಿಜಯ, ನೀನು ಹುಟ್ಟದ್ಕಿನ ಮುಂದಾಗೇನು ನಾನು ಹುಟ್ಟದ್ಕಿನ ಮುಂದಾಗ್ಲಿಂದನೂ ಆಚರಣೆ ಮಾಡ್ತಾವ್ರೆ. ಇದು ಎಷ್ಟನೇ ವರ್ಷದ್ದು ಅಂತ ಮೇಡಮ್ ಅವ್ರು ಕೇಳ್ತಾ ಇರೋದು. ಹೊಚ್ಕಟ್ಟಾಗಿ ಹೇಳೋದು ಎಷ್ಟನೇ ವರ್ಷದ್ದು ಅಂತ ಯಾರ್ಗನ ಗೊತ್ತಿದ್ರು ಹೇಳ್ರಲ್ಲ. ನಮ್ಮ ಮರ್ಯಾದೆ ಉಳಿಸ್ರೋ ಮಾರಾಯ್ರ. ಮೇಡಮ್ ಅವರೇ, ನಾನು ಹೇಳ್ತೀನಿ. ಇದು 80ನೇ ವರ್ಷದ ಸ್ವತಂತ್ರ ದಿನಾಚರಣೆ. ವಾವ್, ವೆರಿ ಗುಡ್. ಕರೆಕ್ಟ್ ಆನ್ಸರ್ ಹೇಳಿದ್ಯಾ. ಸರಿ ಕಣಪ್ಪ, ನನಗೆ ತುಂಬಾ ಖುಷಿ ಆಯ್ತು. ಒಬ್ರೇ ಆದ್ರೂ ಕರೆಕ್ಟ್ ಆನ್ಸರ್ ಹೇಳಿದ್ರಲ್ಲ ಅಂತ ತುಂಬಾ ಖುಷಿ. ಸರಿ, ನೆಕ್ಸ್ಟ್ ಪ್ರಶ್ನೆ ಕೇಳಲಾ? ಕೇಳಿ ಮೇಡಮ್ ಅವರೇ, ಕೇಳ್ರಿ. ಕರೆಕ್ಟ್ ಆನ್ಸರ್ ಈಗ ನಾನೇ ಹೇಳ್ತೀನಿ. ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವ್ರು ಯಾರು? ಮೇಡಮ್ ಅವರೇ, ಅದಂತೂ ಎಲ್ಲರಿಗೂ ಗೊತ್ತು. ರಾಹುಲ್ ಗಾಂಧಿ ಮೇಡಮ್ ಅವರೇ. ಈ ಹುಡುಗರು ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಾವಪ್ಪ. ನಾವು ಹೊಚ್ಕಟ್ಟಾಗಿ ಈಗ ಒಂದು ವಾರದಿಂದನ ಎಲ್ಲನ ಈ ಸ್ವಾತಂತ್ರ್ಯ ದಿನಾಚರಣೆ ಪಾಠ ಹೇಳ್ಕೊಟ್ರುವೆ ಬೋರೆ ತಪ್ಪು ಉತ್ತರ ಹೇಳ್ತಾವಲ್ಲ. ಅಯ್ಯೋ ಮೇಡಮರೇ, ನೀವೇನು ಬೈಕೇ ಬೇಡ್ರಿ. ಅಯ್ಯೋ ಇಲ್ಲ ಸರ್, ನಾನು ಏನಕ್ಕೆ ಬೈಕೊಳ್ಳಿ ಹೇಳಿ? ಆಡ ಮಕ್ಕಳು ಮನಸ್ಸಲ್ಲಿ ಬರೀ ಆಟದ ಬಗ್ಗೆ ಇರುತ್ತೆ, ಪಾಠದ ಬಗ್ಗೆ ಇರೋದಿಲ್ಲ. ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಸರಿ ಮಕ್ಕಳ, ನೆಕ್ಸ್ಟ್ ನಿಮ್ಗೆ ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ಹೇಳ್ತೀರಾ? ಸರಿ, ನಾನು ನೆಕ್ಸ್ಟ್ ಪ್ರಶ್ನೆ ಕೇಳಲಾ? ಕೇಳಿ ಮೇಡಮ್, ಕೇಳಿ. ಮತ್ತೀಗ ಗಾಂಧೀಜಿ ಕೈಯಲ್ಲಿ ಏನಿರುತ್ತೆ? ಸಿಂಪಲ್ ಮೇಡಮ್ ಅವರೇ, ವಾಚ್ ಇರ್ತೈತಿ. ನಾನು ಸರಿಯಾದ ಉತ್ತರ ಹೇಳ್ಬಿಟ್ಟೆ. ಹೋಯ್, ಆ ಕಾಲದಾಗ ಎಲ್ಲೆಲ್ಲ ಇತ್ತು ವಾಚ್ ಇದ್ರೆ ಅಲ್ವೇ ಕಟ್ಟಿಗೆ ಮಕ್ ಬರೋದು. ಆ ಕಾಲದಾಗ ಏನು ವಾಚ್ ಇತ್ತೆ? ಸೋರಿಯಾದ ಉತ್ತರ ಹೇಳೋಣ. ಸೋರಿಯಾದ ಉತ್ತರನ ತಪ್ಪು ಉತ್ತರ ಅಲ್ವೇನ್ರಿ ಮೇಡಮ್ ರೇ? ಹೌದು, ಇದು ಸರಿ ಉತ್ತರ ಅಲ್ಲ. ಸರಿಯಾದ ಉತ್ತರ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ತೀರಾ? ಅಲ್ಲ, ಗಾಂಧೀಜಿ ಕೈಯಾಗಿ ಕೋಲ್ ಇತ್ತು. ನಮ್ಮ ಅಮ್ಮ ಯಾವತ್ತು ಹೇಳ್ತಿತ್ತು, ಗಾಂಧೀಜಿ ಫೋಟೋ ನೋಡಿ ನಾಯಿಗಳು ಯಾಕೆಲ್ಲ ಓಡಾಡ್ತವೆ ಅಂತ. ನಾನು ಅದಕ್ಕೆ ಗೊತ್ತಿಲ್ಲ ಕಣಮ್ಮ ಅಂತ ಹೇಳ್ದೆ. ಅದಕ್ಕೆ ನಮ್ಮ ಅಮ್ಮಯ್ಯ ಗಾಂಧೀಜಿ ಕೈಯಾಗೆ ಕೋಲ್ ಐತಲ್ಲ, ಅದನ್ನ ನೋಡಿ ಕೋಲ್ನಾಗ ಒಯ್ತಾರೆ ಅಂತ ನಾಯಿಗಳೆಲ್ಲ ಓಡಾಡ್ತಾವ ಕಣ್ಲ ಪಾಪ ಅಂತ ಹೇಳ್ತು. ಮೇಡಮ್ ಅವರೇ, ಗಾಂಧೀಜಿ ಕೈಯಾಗೆ ಕೋಲ್ ಇರ್ತೈತಿ. ವಾವ್, ಸೂಪರ್ ಆನ್ಸರ್ ಕೊಟ್ಟಿದೀಯಾ ಪುಟ್ಟ ನೀನು. ಸರಿ, ಕಡೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಉತ್ತರ ಕೊಡ್ತೀರಾ? ಕೇಳಿ ಮೇಡಮ್ ಅವರೇ, ಹೇಳ್ತೀವಿ. ಮತ್ತೀಗ ದುಡ್ಡು ನೋಟಲ್ಲಿ ಗಾಂಧಿ ತಾತನ ಚಿತ್ರ ಇರುತ್ತೆ ಅಲ್ವಾ? ಆ ಚಿತ್ರದಲ್ಲಿ ಗಾಂಧಿ ತಾತ ಯಾವಾಗಲೂ ನಗ್ತಾ ಇರುತ್ತೆ. ಯಾಕೆ ಅಂತ ಗೊತ್ತಿದ್ರೆ ಯಾರಾದ್ರೂ ಹೇಳ್ತೀರಾ? ಗೊತ್ತು ಮೇಡಮ್ ಅವರೇ, ಗೊತ್ತು. ಮತ್ತೀಗ ನೋಟ್ ಮಾಡ್ಬೇಕಾರೆ ಗಾಂಧೀಜಿ ಫೋಟೋ ತೆಗಿತ್ರಲ್ಲ, ಅವಾಗ
ಬಂದೈತಿ. ಏಯ್ ಸರಿಯಾದ ಉತ್ತರ ಕೊಡ್ರಲ್ಲ, ಎಲ್ಲ ಬೋರೆ ಹಿಂಗೆ ತಮಾಸೆ ಉತ್ತರಗಳು ಕೊಡ್ತಿರಲ್ಲ. ಆ ಮೇಡಮರು ಇವ್ರು ಮೇಸ್ಟ್ರು ಹಿಂಗೆ ಪಾಠ ಮಾಡ್ಯವ್ರು, ಈ ಹುಡುಗರಿಗೆ ಏನಕ್ಕೆ ಬೇಕು? ನಿಮ್ಮಿಂದವ ನಮಗೂ ಕೆಟ್ಟ ಹೆಸ್ರು ಬತ್ತೈತಿ. ಒಂದಿಟ್ಟು ನೋಡ್ಕೊಂಡು ಅಚ್ಚುಕಟ್ಟಾಗಿರೋ ಉತ್ತರ ಕೊಡ್ರಿ. ವಾವ್, ಸೂಪರ್ ಸೂಪರ್. ಅಂದಂಗೆ ನಾನು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದು ನಾನು ಟೀಚರ್ ಆಗಿ ಹೋಗಿದ್ದೀನಿ. ನನ್ನನ್ನು ಇವತ್ತು ಈ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಗೆಸ್ಟ್ ಆಗಿ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ನನ್ನ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ತೀರಾ? ವಾ ಮೇಡಮರೇ, ನನಗ್ ಗೊತ್ತು. ನಮ್ಮ ಅಮ್ಮಯ್ಯ ಹೇಳ್ತಾ ಇತ್ತು, ನಾನು ಹಿಂಗೆ ನಮ್ಮೂರಿಗೆ ಓದಿ ಮೇಡಮ್ ಆಗಿರೋದು, ಮೇಡಮ್ ಅವ್ರು ಬರ್ತಾರೆ ಇವತ್ತು ಈ ಸ್ಕೂಲ್ ತಕ್ಕೆ ಅಂತ ಹೇಳ್ದೆ. ಅದಕ್ಕೆ ನಮ್ಮ ಅಮ್ಮ ಹೇಳ್ತಾ ಇತ್ತು, ಅವಳು ಸಣ್ಣ ಹುಡುಗಿಗೆ ಶಿಮ್ಲಾ ಸುರಿಸ್ಕೊಂಡು ತಲೆ ಅಂದ್ರೆ ಪೊರಕೆ ಮಾಡ್ಕೊಂಡು ಮಕ್ಕು ತಿಕ್ಕು ಗಣ್ಣ ರುಬ್ಕೊಂಡು ಓಡಾಡ್ತಿದ್ಲು. ಈಗ ನೋಡು ಎಷ್ಟು ಟಿಪ್ ಟಾಪ್ ಆಗಿ ಬೊತ್ತಾಳೆ ಮೇಡಮ್ ಆಗಿರೋದಕ್ಕೆ ಅಂತ ಹೇಳ್ತಿತ್ತು ಮೇಡಮರೇ ನಮ್ಮ ಅಮ್ಮಯ್ಯೋ. ಹೇ ಏನು ಮಾತಾಡ್ತಿದ್ಯಮ್ಮ ನೀನು? ಸುಮ್ಮ ನಿಂತ್ಕೆ, ಮೇಡಮರ್ಗೆಲ್ಲ ಹಂಗೆಲ್ಲ ಬೇಜಾರು ಮಾಡ್ತಾರೆ. ಅಯ್ಯೋ ಭಗವಂತ, ನನ್ನ ಬಗ್ಗೆ ಏನಾದ್ರೂ ಕೇಳಿದ್ರೆ ಇವ್ರು ಈ ತರ ಬ್ಯಾಡ್ ಕಮೆಂಟ್ ಮಾಡ್ತಾರೆ. ಕೇಳೋದ್ಕಿನ್ನ ಸುಮ್ಮನಿರೋದೇ ವಾಸಿ. ಸರಿ ಮಕ್ಕಳ, ನಿಮ್ಮನ್ನೆಲ್ಲ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನು ನಿಮ್ಮಂತ ಮಕ್ಕಳನ್ನ ಎಲ್ಲೂ ನೋಡೇ ಇಲ್ಲ, ಅಷ್ಟು ಟ್ಯಾಲೆಂಟ್ ಇದ್ದೀರಾ. ಸರಿ, ನಾನು ಇನ್ನು ಬರ್ತೀನಿ. ನಾನು ಇನ್ನೂ ಒಂದು ಸ್ಕೂಲ್ಗೆ ಹೋಗೋದಿದೆ. ಸರಿ ಸರ್, ನಾನು ಇನ್ನ ಬರ್ತೀನಿ. ಸರಿ ಮೇಡಮರೇ, ಬೈಕೆ ಬೇಡ್ರಿ. ಈ ಹುಡುಗರು ಅಡ್ಡದಿಡ್ಡಿ ಉತ್ತರ ಕೊಟ್ಟರು. ನಾವು ಹೇಳ್ಕೊಟ್ಟಿದ್ದೀವಿ, ಹೇಳ್ಕೊಡೋ ಒಟ್ಟೆಲ್ಲವ. ಆದರೂ ಇವ್ರು ಕೋಲ್ತಾ ಇಲ್ಲ ಮೇಡಮರೇ. ನೋಡ್ರಿ, ಒಬ್ಬೊಬ್ರು ಸರಿ ಉತ್ತರ ಹೇಳ್ತಾರೆ, ಅವ್ರಿಗೆ ಪಾಠ ಮಾಡಿರೋದು ಇನ್ನೊಬ್ರಿಗೆ ಮಾಡಿಲ್ವೇ? ಇವು ಅತ್ತ ನೋಡ್ಕೊಂಡು ಚಿಕ್ಕಮ್ಮಕ್ಕ ಕೆರ್ಕೊಂಡು ಅಚ್ಚುಕಟ್ಟಾಗಿ ನಾವು ಹೇಳಿದ್ ಕೇಳಿವೋ ಬಿಟ್ವೋ. ಬೈಕೆ ಬಿಡ್ರಿ ಮೇಡಮರೇ, ಇವ್ರೇನು ಹಿಂಗೆ ಪಾಠ ಮಾಡ್ಯವ್ರೆ, ಇವ್ರಿಗೆ ಗೊತ್ತೈತೋ ಬರೋಲ್ವ ಅಂತ ಅನ್ಗಿನ್ಕೊಂಡಿರೋ. ಅಯ್ಯೋ ಇಲ್ಲ ಬಿಡಿ ಸರ್, ನಮ್ಗೆ ಆ ವಯಸ್ಸಲ್ಲಿ ಅಷ್ಟು ಗೊತ್ತಿರಲಿಲ್ಲ. ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್, ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ನಾನಿನ್ನ ಬರ್ತೀನಿ ಸರ್. ಸರಿ ಮೇಡಮರೇ, ಹೋಗಿ ಬಂದು ನಾವು ಹೆಂಗ 7 ಹೊತ್ತಿಗೆ ಬಂದಿದ್ರಲ್ಲ, ಬೋಲ್ ಖುಷಿ ಆಯ್ತು. ಹೇ ಏನು ಹುಡುಗರಪ್ಪ, ಅಬ್ಬ ಅಲ್ಲ, ಒಂದೊಂದು ಪ್ರಶ್ನೆ ಕೇಳಿದ್ರೆ 50 ಥರ ಉತ್ತರ ಕೊಡ್ತಾರೆ. ಯಾರನ್ನ ಇದೇ BO ಆಫೀಸರ ಯಾರನ್ನ ಬಂದು ಕೇಳಿದ್ರೆ ನಮ್ಮನ್ನು ಒಂದೇ ಸಾರಿ ಸಸ್ಪೆಂಡ್ ಮಾಡಿಬಿಡ್ತಾರೆ. ಅಲ್ಲ, ಎಲ್ಲರಿಗೂ ಹೇಳ್ಕೊಟ್ಟಿರೋದೇ ಅಲ್ವೇ ನಿಮಗೆ ಹೇಳ್ಕೊಟ್ಟಿರೋದು? ಏನು ಮಕ್ಕಳು ಏನು ಕತೆನ ತಡೀರಿ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಒಯ್ಯಬಾರ್ದು. ಫಂಕ್ಷನ್ ಐತೆ, ಊರ್ ಜನ ಎಲ್ಲ ಬಂದವ್ರೆ ಅಂತಾನೆ. ನಾಳೆ ಕೈತೆ ಎಲ್ಲರದು ಗ್ರಾಚಾರ ಬಿಡಿಸ್ಬಿಡ್ತೀನಿ, ಹಂಗೆ ಬೆಂಡೆತ್ತು ಬಿಡ್ತೀನಿ ಸರ್ನು. ಅಲ್ಲ, ಎಡ್ಮೇಶ್ರಿ ಏನು ಹೇಳ್ಕೊಟ್ಟವ್ರೆ ಅಂತ ನಾನು ಮರ್ಯಾದಿನೂ ಹೋಗಿತ್ತೀರಲ್ಲ ನೀವು. ಇರ್ಲಿ, ನಾಳೆ ಇರೋದು ನಿಮ್ ಗ್ರಾಚಾರ ಬಿಡಿಸ್ತೀನಿ. ಓಹೋ ಸರಿ ಹೋಗ್ರಿ ಇವಾಗ. ಈಟತ್ತನು ಪ್ರಶ್ನೆ ಕೇಳಿದ್ದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರ. ನೋಡಿರೆ ಕೊಂಡಾಡ್ ಸಾದು ನಿಮ್ಮ ಅವತಾರಗಳನ್ನ ನೋಡಕ್ಕೆ. ನಾಳೆ ಕೈತ್ ನಡೀರಿ ನಿಮ್ಗೆ. ಈಗ ಹೋಗ್ರಿ, ಮಂತಕ್ ಮುಗೀತು ಸ್ವಾತಂತ್ರ್ಯ ದಿನಾಚರಣೆ ಫಂಕ್ಷನು. ನೀವೆಲ್ಲ ಹೊಚ್ಕಟ್ಟೋದು ಉತ್ತರ ಹೇಳಿದಿದ್ರಿ, ಮೇಷ್ಟ್ರು ಏನು ಮಾಡ್ತಿರ್ಲಿಲ್ಲ ಕಣ್ರಲ್ಲ, ನೀವೇ ಮಾಡಿದ್ದು. ನೀನು ಹೇಳೋಣ ಸರಿಯಾದ ಉತ್ತರನ, ನೀನು ಮಾತ್ರ ಒಂದು ಹೇಳಲಿಲ್ಲ, ಎಲ್ಲರಿಗೂ ಹೇಳ್ತಾನೆ. ಸರಿ ನಡೀರಿ, ಮಾತಕ್ಕೆ ಹೋಗೋಣ. ಎಲ್ಲನ ಕಬಡ್ಡಿನ ಕುಂಟೆ ಬಿಲ್ಲನ ಆಡನ್ ನೋಡಿರಿ. ಫ್ರೆಂಡ್ಸ್, ಇವತ್ತು ಪ್ರ್ಯಾಂಕ್ ವಿಡಿಯೋ ಮಾಡಬೇಕಿತ್ತು, ಆದರೆ ಇವತ್ತು ಸ್ವತಂತ್ರ ದಿನಾಚರಣೆ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಮಾಡಿದ್ದೀನಿ. ನಾಳೆ ಫ್ರ್ಯಾಂಕ್ ವಿಡಿಯೋ ಜೊತೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.